ಗೌತಮ ಬುದ್ಧನು ಸಿದ್ಧಾರ್ಥ ಗೌತಮನಾಗಿ ಲುಂಬಿನಿಯಾದ ರಾಜಶಾಕ್ಯ ಕುಲದಲ್ಲಿ ಜನಿಸಿದನು. ಇದು ಆಧುನಿಕ ನೇಪಾಳದಲ್ಲಿದೆ. ಅವನ ತಂದೆಯಾದ ರಾಜ ಶುದ್ಧೋಧನನು ಸಮೃದ್ಧ ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದನು. ಅವನ ತಾಯಿ ರಾಣಿ ಮಾಯಾಯವರು ಸಿದ್ಧಾರ್ಥನು ಜನಿಸಿದ 7 ದಿನಗಳ ನಂತರ ನಿಧನರಾಗುತ್ತಾರೆ. ನಂತರ ಅವನ ತಾಯಿಯ ಚಿಕ್ಕಮ್ಮನಾದ ಮಹಾಪ್ರಜಾಪತಿ ಗೌತಮಿಯವರು ಅವನನ್ನು ಬೆಳೆಸುತ್ತಾರೆ. ದಂತಕಥೆಯಲ್ಲಿ ಜ್ಞಾನಿಗಳು ಮತ್ತು ಜ್ಯೋತಿಷಿಗಳ ಪ್ರಕಾರ ಸಿದ್ಧಾರ್ಥನು ಭಾರತವನ್ನು ಒಂದುಗೂಡಿಸುವ ಮಹಾನ್ ರಾಜನಾಗುತ್ತಾನೆ ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಜಗತ್ತನ್ನು ತ್ಯಜಿಸುವ ಋಷಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು. ಸಿದ್ಧಾರ್ಥನ ಆರಂಭಿಕ ಜೀವನವು ಐಷಾರಾಮಿ ಮತ್ತು ಸವಲತ್ತುಗಳಿಂದ ಕೂಡಿತ್ತು. ಅವನ ತಂದೆಯ ಪ್ರಕಾರ ಗೌತಮನು ಪ್ರಬಲ ಆಡಳಿತಗಾರನಾಗಬೇಕೆಂದು ಬಯಸಿದ್ದರು. ಹಾಗೆ ಇದರಿಂದ ಅವನಿಗೆ ಯಾವುದೇ ರೀತಿಯ ದುಃಖ ಅಥವಾ ಅಸ್ವಸ್ಥತೆಯೂ ಆಗದಂತೆ ಅವನಿಗೆ ಅರಮನೆಯ ಸಂಪತ್ತು ಮತ್ತು ಮನರಂಜನೆ ಸೇರಿದಂತೆ ಎಲ್ಲ ಭೌತಿಕ ಸಂತೋಷವನ್ನು ಒದಗಿಸಲಾಗಿತ್ತು. ಗೌತಮನು ತನ್ನ 16ನೇ ವಯಸ್ಸಿನಲ್ಲಿ ಕೋಲಿಯನ್ ರಾಜವಂಶದ ರಾಜಕುಮಾರಿ ಯಶೋಧರನನ್ನು ಮದುವೆಯಾಗಿ ಒಬ್ಬ ಮಗನನ್ನು ಪಡೆದಿದ್ದರು. ದಿನ ಕಳೆದಂತೆ ತನ್ನ 29ನೇ ವಯಸ್ಸಿನಲ್ಲಿ ಭೌತಿಕ ಸಂಪತ್ತು ಮತ್ತು ಸಂತೋಷಗಳ ಸಮೃದ್ಧಿಯ ಹೊರತಾಗಿಯೂ ಸಿದ್ಧಾರ್ಥನು ಹೆಚ್ಚು ಚಂಚಲನಾಗಿ ಜೀವನದ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವ ಆಳವಾದ ಹಂಬಲ ಅವನೊಳಗೆ ಹುಟ್ಟಿಕೊಳ್ಳುತ್ತದೆ. ಒಂದು ದಿನ ತನ್ನ ರಥವನ್ನೇರಿ ಅರಮನೆಯ ಹೊರಗೆ ಹೋದಾಗ ಸಿದ್ಧಾರ್ಥನು ಹಿಂದೆಂದೂ ನೋಡದ 4 ದೃಶ್ಯವನ್ನು ನೋಡುತ್ತಾನೆ. ಮೊದಲನೆಯದಾಗಿ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡಿ ಮೊದಲ ಬಾರಿಗೆ ಸಿದ್ಧಾರ್ಥನು ವೃದ್ಧಾಪ್ಯದ ದೌರ್ಬಲ್ಯವನ್ನು ಕಂಡುಕೊಳ್ಳುತ್ತಾನೆ. ಎರಡನೆಯದಾಗಿ ಒಬ್ಬ ಅಸ್ವಸ್ಥ ವ್ಯಕ್ತಿಯು ರೋಗದಿಂದ ಬಳಲುತ್ತಿರುವುದನ್ನು ನೋಡಿ ಇದು ಅನಾರೋಗ್ಯದ ಅನಿವಾರ್ಯ ಸ್ವಭಾವ ಎಂದು ಅರಿತುಕೊಳ್ಳುತ್ತಾನೆ. ಮೂರನೆಯದಾಗಿ ಒಂದು ಶವ ನೋಡಿ ಈ ಸಾವಿನ ದೃಷ್ಟಿಯು ಅವನಿಗೆ ಜೀವನದ ಅಶಾಶ್ವತತೆಯನ್ನು ಬಹಿರಂಗಪಡಿಸುತ್ತದೆ. ಇನ್ನು ಕೊನೆಯದಾಗಿ ಒಬ್ಬ ಪವಿತ್ರ ತಪಸ್ವಿಯನ್ನು ನೋಡಿ ಅವನು ಪ್ರಶಾಂತ ಮತ್ತು ಪ್ರಪಂಚದಿಂದ ಬೇರ್ಪಟ್ಟಂತೆ ತೋರುವ ಅಲೆದಾಡುವ ಸನ್ಯಾಸಿಯನ್ನು ನೋಡುತ್ತಾನೆ. ಈ ಮುಖಾಮುಖಿಯು ಸಿದ್ಧಾರ್ಥನನ್ನು ಆಳವಾಗಿ ವಿಚಲಿತಗೊಳಿಸಿ ಜೀವನವು ತುಂಬ ದುಃಖದಿಂದ ತುಂಬಿದೆ ಎಂದು ಅರಿತುಕೊಳ್ಳುತ್ತಾನೆ. ವೃದ್ಧಾಪ್ಯ, ಅನಾರೋಗ್ಯ ಮತ್ತು ಮರಣದ ಅಸ್ತಿತ್ವವು ಜೀವನದಲ್ಲಿ ಅರ್ಥ ಮತ್ತು ಪ್ರಾಪಂಚಿಕ ಸಂತೋಷಗಳ ಶಾಶ್ವತತೆಯನ್ನು ಪ್ರಶ್ನಿಸುವಂತೆ ಮಾಡಿತು. ತಪಸ್ವಿಯ ನೋಟವು ಅವನನ್ನು ತ್ಯಜಿಸುವ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಮಾರ್ಗವನ್ನು ಹುಡುಕಲು ಪ್ರೇರೇಪಿಸಿತು. ಮಾನವೀಯತೆಯ ಸಾರ್ವತ್ರಿಕ ದುಃಖಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ನಿರ್ಧರಿಸಿದ ಅವನು ಮಹತ್ವದ ನಿರ್ಧಾರವನ್ನು ಮಾಡಿದನು. ಒಂದು ರಾತ್ರಿ ತನ್ನ ಹೆಂಡತಿ ಮತ್ತು ಮಗನಿಗೆ ವಿದಾಯವನ್ನು ಹೇಳಿ ತನ್ನ ರಾಜಜೀವನವನ್ನು ತ್ಯಜಿಸಿ ಅರಮನೆಯನ್ನು ತೊರೆದನು. ಹಾಗೆ ಅವನು ತನ್ನ ತಲೆಯನ್ನು ಬೋಳಿಸಿಕೊಂಡು ತಪಸ್ವಿಯ ಸರಳವಾದ ನಿಲುವಂಗಿಯನ್ನು ಧರಿಸಿ ಮಾನವೀಯತೆಯ ದುಃಖವನ್ನು ಮುಕ್ತಗೊಳಿಸುವ ಸತ್ಯ ಕಂಡುಕೊಳ್ಳುವವರೆಗೂ ಹಿಂತಿರುಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಅದಾದ ನಂತರ ಸಿದ್ಧಾರ್ಥನು ಉತ್ತರ ಭಾರತದಾದ್ಯಂತ ಅಲೆದಾಡಿ ವಿವಿಧ ಆಧ್ಯಾತ್ಮಿಕ ಶಿಕ್ಷಕರಿಂದ ಕಲಿತು ಸ್ವಯಂ ನಿರಾಕರಣೆಯ ತಪಸ್ಸಿನ ತೀವ್ರ ಸ್ವರೂಪವನ್ನು ಅಭ್ಯಾಸ ಮಾಡಿದರು. ಹಾಗೂ 5 ತಪಸ್ವಿಗಳ ಗುಂಪನ್ನು ಸೇರಿ 6 ವರ್ಷಗಳ ಕಾಲ ಸಿದ್ಧಾರ್ಥನು ಉಪವಾಸ ಮತ್ತು ದೇಹವನ್ನು ಕ್ಷೀಣಿಸುವುದನ್ನು ಅಭ್ಯಾಸ ಮಾಡಿದರು. ಈ ಕಠಿಣ ಅಭ್ಯಾಸಗಳ ಹೊರತಾಗಿಯೂ ಸಿದ್ಧಾರ್ಥನು ತಾನು ಬಯಸಿದ ಜ್ಞಾನವನ್ನು ಪಡೆಯಲಿಲ್ಲ. ಆತ್ಮಸ್ಥೈರ್ಯವು ಮುಕ್ತಿಯ ಮಾರ್ಗವಲ್ಲವೆಂದು ಅರಿತು ತೀವ್ರ ವೈರಾಗ್ಯವನ್ನು ತ್ಯಜಿಸಿದರು. ಈ ನಿರ್ಧಾರವು ಅವನ 5 ಸಹಚರರನ್ನು ದೂರ ಮಾಡಿತು. ತೀವ್ರ ತಪಸ್ಸಿನ ನಂತರ ಸಿದ್ಧಾರ್ಥನು ಭೋಗದ ಜೀವನ ಅಥವಾ ಸ್ವಯಂ ನಿರಾಕರಣೆಯು ಜ್ಞಾನೋದಯಕ್ಕೆ ಕಾರಣವಾಗುವುದಿಲ್ಲವೆಂದು ಅರಿತುಕೊಂಡು ಸಮತೋಲಿತ ವಿಧಾನವನ್ನು ಕಂಡುಹಿಡಿದನು. ನಂತರ ಇದನ್ನು ಮಧ್ಯಮ ಮಾರ್ಗ ಎಂದು ಕರೆಯಲಾಯಿತು. ಇದು ಇಂದ್ರಿಯ ಭೋಗ ಮತ್ತು ಸ್ವಯಂ ಮರಣದ ವಿಪರೀತತೆಯನ್ನು ತಪ್ಪಿಸುತ್ತದೆ. ಅವರು ಮಿತವಾಗಿ ತಿನ್ನಲು ಪ್ರಾರಂಭಿಸಿ ಆಂತರಿಕ ಶಾಂತಿಯ ಮಾರ್ಗವಾಗಿ ಧ್ಯಾನದ ಮೇಲೆ ಕೇಂದ್ರೀಕರಿಸಿದರು. ನಂತರ ಸಿದ್ಧಾರ್ಥನು ತನ್ನ 35ನೇ ವಯಸ್ಸಿನಲ್ಲಿ ಬೋಧಗಯಾದಲ್ಲಿ ದೊಡ್ಡ ಬೋಧಿ ವೃಕ್ಷದ ಕೆಳಗೆ ಕುಳಿತು ಪೂರ್ಣ ಜ್ಞಾನೋದಯವನ್ನು ಪಡೆಯುವವರೆಗೂ ಏರುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಆಳವಾದ ಧ್ಯಾನದ ದಿನಗಳ ನಂತರ ಅವರು ಅಂತಿಮವಾಗಿ ನಿರ್ವಾಣವನ್ನು ಸಾಧಿಸಿದರು. ಜನನ, ಮರಣ ಮತ್ತು ಪುನರ್ಜನ್ಮ ಚಕ್ರದ ವಿಮೋಚನೆಯಿಂದ ಬುದ್ಧರಾದರು. ಧನ್ಯವಾದಗಳು.